ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಹೀಗೆ ಭಗವಂತನ ರೂಪಗಳನ್ನು ಚಿಂತನೆಯನ್ನು ಮಾಡ್ತಾ ಧನ್ವಂತರಿ ರೂಪ, ಮೋಹಿನಿ ರೂಪದ ಚಿಂತನೆಯನ್ನು ಕೊಟ್ಟು ಇನ್ನ ವಿಶೇಷವಾದ ಭಗವಂತನ ಇನ್ನೆರಡು ರೂಪಗಳ ಬಗ್ಗೆ ತಿಳಿಸಿಕೊಡ್ತಾ ಅವರು ಹೇಳ್ತಾರೆ, ಸುಜನಾಯ ದತ್ತ ಪದ ಆತ್ಮಶುದ್ಧಿದ ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ ಅನಸೂಯಯಾ ಶುಚಿಮನೀಷಯಾದೃತಃ ಪರಮಾದರೇಣ ಮುನಿಪುಂಗವೋಢಯ. ಭಗವಂತನ ಮತ್ತೆರಡು ರೂಪಗಳು ಯಾವುದಂದ್ರೆ ಅದರಲ್ಲಿ ಮೊದಲು ಹೇಳ್ತಾರೆ, ಸುಜನಾಯ ದತ್ತಪದ ಆತ್ಮಶುದ್ಧಿದ ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ. ಅತ್ರಿ ಋಷಿಗಳು ಮತ್ತೆ ಅನಸೂಯಾದೇವಿಯಲ್ಲಿ, ಅತ್ರಿ ಋಷಿಗಳು ಮತ್ತು ಅನಸೂಯಾದೇವಿ ವಿಶೇಷವಾಗಿ ಭಗವಂತನನ್ನ ತಪಸ್ಸು ಮಾಡ್ತಾರೆ. ಅತ್ರಿ ಅನಸೂಯೆಯರನ್ನ ನೋಡಿ ಸಂಸಾರದಲ್ಲಿ ಅನ್ಯೋನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ದಾಂಪತ್ಯವನ್ನು ನಡೆಸಬೇಕಾದ್ರೆ ಅತ್ರಿ ಅನಸೂಯೆಯರ ಆಶೀರ್ವಾದವೂ ಕೂಡ ನಮಗೆ ಬೇಕು ಅಂತ, ಅತ್ರಿ ಋಷಿಗಳ ಅನಸೂಯಾದೇವಿಯ ಆಶೀರ್ವಾದ ಅದು ನಮಗೆ ಬೇಕು ಅಂತ ಹೇಳ್ತಾರೆ. ಇವರ ಸ್ಮರಣೆಯನ್ನು ಮಾಡಬೇಕು ಅಂತ. ಅಷ್ಟು ಒಳ್ಳೆಯ ದಾಂಪತ್ಯ ಜೀವನವನ್ನು ನಡೆಸಿದವರು. ಭಗವಂತನಲ್ಲಿ ವಿಶೇಷವಾದ ಭಕ್ತಿ. ಯಾವುದೇ ಋಷಿಗಳು, ಮುನಿಗಳು, ರಾಜರು ಯಾರನ್ನೇ ನೋಡಿದರೂ ಉತ್ತಮವಾಗಿ ರಾಜ್ಯವನ್ನು ಆಳಿದ್ದಾರೆ. ಅವರ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಯುಗ ಯುಗಗಳು ಕಳೆದರೂ ಕೂಡ ಇವತ್ತೊಬ್ಬ ವ್ಯಕ್ತಿಯ ಬಾಯಲ್ಲಿ ಅವರ ಹೆಸರು ಇದೆ ಅಂದರೆ ಅವರ ಹಿಂದಿನ ದೊಡ್ಡ ಸಾಧನೆ ಅಂದರೆ ಅದು ಭಗವಂತನ ಚಿಂತನೆ, ಅವರ ಇಡೀ ಜೀವನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದು. ಇದೊಂದೇ. ಬೇರೆ ಯಾವ ಸಂಪತ್ತಿಗೆ ಹೆಸರಾಗಿ ಆಗಲಿ ಅಥವಾ ಬೇರೆ ಯಾವುದೋ ದೊಡ್ಡ ದೊಡ್ಡ ಪ್ರತಿಷ್ಠೆ, ವಂಶ, ಇದು ಯಾವುದರ ಹಿನ್ನೆಲೆಯೂ ಇಲ್ಲದೆ ಮುಖ್ಯವಾಗಿ ಪ್ರಧಾನವಾಗಿ ಅವರು ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಕಾರಣ ಜನರ ಸೇವೆಯನ್ನು ಮಾಡುವ ದೃಷ್ಟಿ. ಬೇಕಾದಷ್ಟು ಜನರನ್ನ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇ ಅಂತ ಮಧ್ವಾಚಾರ್ಯರ ಏನೊಂದು ಮಾತಿದೆ, ಬೇಕಾದಷ್ಟು ಜನರನ್ನ ಶುಶ್ರೂಷೆ ಮಾಡೋದು, ಜನಸೇವೆಯನ್ನೇ ಜನಾರ್ದನ ಸೇವೆ ಅಂತ ತಿಳ್ಕೊಳ್ಳೋದೇನಿದೆ, ಅಂಥವರು ಶಾಶ್ವತವಾಗಿ ಅವರ ಹೆಸರು ಉಳಿಯುತ್ತೆ. ಬಿಟ್ರೆ ಒಟ್ಟಿನಲ್ಲಿ ಭಗವಂತನ ಸೇವೆಯನ್ನು ಯಾವುದೇ ಕೆಲಸವನ್ನ ಮಾಡಿದರೂ ಅದು ಭಗವಂತನ ಸೇವೆಯಲ್ಲಿ ಅದರ ಪರ್ಯವಸಾನವನ್ನು ಮಾಡಿದ ವ್ಯಕ್ತಿ ಯುಗ ಯುಗಗಳು ಕಳೆದರೂ ಕೂಡ ಆ ವ್ಯಕ್ತಿಯ ಹೆಸರು, ಅವನ ವಂಶದ ಹೆಸರು ನಮ್ಮ ಬಾಯಲ್ಲಿ ಸದಾ ಇರುತ್ತೆ. ಅದೆಲ್ಲ ಇದರಿಂದ ಗೊತ್ತಾಗುತ್ತೆ. ಅತ್ರಿ ಅನಸೂಯರು ಕೂಡ ಭಗವಂತನ ವಿಶೇಷ ಸೇವೆಯನ್ನು ಮಾಡಿದವರು. ಹಾಗಾಗಿ ಭಗವಂತ ಇನ್ನೇನು ಅನುಗ್ರಹ ಮಾಡಲಿಕ್ಕೆ, ಎಲ್ಲ ಅವರಿಗೆ ಬೇರೇನು ಬೇಡ, ಭಗವಂತನೇ ಸಾಕು. ಹಾಗಾಗಿ ಭಗವಂತ ತಾನೇ ಅವರಲ್ಲಿ ಅವತಾರ ಮಾಡ್ತಾನೆ. ಅತ್ರಿ ಅನಸೂಯೆಯರಲ್ಲಿ ದತ್ತಾತ್ರೇಯ ನಾಮಕನಾಗಿ ಭಗವಂತ ತಾನು ಅವತಾರವನ್ನ ಮಾಡ್ತಾನೆ. ದತ್ತಾತ್ರೇಯ ನಾಮಕನಿಂದ ತಾನು ಅವತಾರವನ್ನ ಮಾಡಿ ತಾನೇನ್ ಮಾಡ್ತಾನೆ ಅಂದ್ರೆ ಒಳ್ಳೆಯ ಜ್ಞಾನೋಪದೇಶವನ್ನ ಕೊಡ್ತಾನೆ. ಅತ್ರಿ ಆ ಹೆಸರು ಎಷ್ಟು ಸೊಗಸಾಗಿದೆ ಅಂದ್ರೆ ಕಾಮಕ್ರೋಧ ಲೋಭಗಳು ಇಲ್ಲದಿರುವವರು ಅಂತ. ಅವರಿಗೆ ಆ ಮೂರು ಇಲ್ಲ, ಅದನ್ನ ಗೆದ್ದವರವರು ಅಂತ. ಅಂಥವರು ಅತ್ರಿ ಋಷಿಗಳು. ಅವರಲ್ಲಿ ಭಗವಂತ ದತ್ತಾತ್ರೇಯನಾಗಿ ತಾನು ಎಲ್ಲ ನಾವು ತಿಳ್ಕೊಳ್ತಕ್ಕಂತಹ ದತ್ತಾತ್ರೇಯನ ಏನೊಂದು ಚಿತ್ರವನ್ನು ನೋಡ್ತೇವೆ, ಆ ದತ್ತಾತ್ರೇಯನಿಗೂ ಈ ದತ್ತಾತ್ರೇಯನಿಗೂ ತುಂಬ ವ್ಯತ್ಯಾಸ ಇದೆ. ಇದು ಸಾಕ್ಷಾತ್ ನಾರಾಯಣನ ಅವತಾರ. ತಾನು ಎಲ್ಲರಿಗೂ ಕೂಡ ಜ್ಞಾನೋಪದೇಶವನ್ನು ಮಾಡ್ತಾನೆ. ಜ್ಞಾನೋಪದೇಶವನ್ನು ಮಾಡಿ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡ್ತಕ್ಕಂತಹ ರೂಪ ಅದು ದತ್ತಾತ್ರೇಯ ರೂಪ. ಮತ್ತೊಂದು ರೂಪ ಭಗವಂತನದ್ದು ಕುಮಾರ ಅಂತಕ್ಕಂತಹ ರೂಪ. ಎಲ್ಲರೂ ಕುಮಾರ ಅಂತಕ್ಕಂತಹ ರೂಪ ಅಂತ ಹೇಳಿದರೆ ಕೆಲವರು ಸ್ಕಂದ ಅಂತ ತಿಳ್ಕೊಳ್ತಾರೆ, ಹಾಗೂ ಅಲ್ಲ. ಅಥವಾ ಆ ಸನತ್ ಕುಮಾರ ಅಂತ ತಿಳ್ಕೊಳ್ತಾರೆ, ಹಾಗೂ ಅಲ್ಲ. ಸನತ್ ಕುಮಾರ ರೂಪವೂ ಅಲ್ಲ, ಕುಮಾರ ಅಂದರೆ ಸ್ಕಂದನ ರೂಪವೂ ಅಲ್ಲ. ಭಗವಂತನದ್ದೇ ಒಂದು ವಿಶಿಷ್ಟವಾದ ರೂಪ, ಅದು ಕುಮಾರ ರೂಪ. ಆ ರೂಪವನ್ನು ಭಗವಂತ ತಾನು ಯಾಕೆ ತಗೊಂಡ ಆ ಕುಮಾರ ರೂಪವನ್ನ ಅಂದರೆ ಎಲ್ಲ ಋಷಿಗಳ ಅನುಗ್ರಹಕ್ಕೋಸ್ಕರವಾಗಿ. ವಿಶೇಷವಾಗಿ ಋಷಿಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನಿರಂತರವಾಗಿ ಚಿಂತನೆ ಮಾಡ್ತಕ್ಕಂತಹ ರೂಪ ಅಂದರೆ ಅದು ಕುಮಾರ ರೂಪ.
ಈ ಕುಮಾರ ರೂಪವನ್ನು ಚಿಂತನೆ ಮಾಡೋದ್ರಿಂದ ಆಗುವ ಲಾಭ ಏನು ಅಂದರೆ ಮನಸ್ಸು ಶುದ್ಧವಾಗತ್ತೆ. ಭಗವಂತನ ಎಲ್ಲ ರೂಪಗಳನ್ನು ಚಿಂತನೆ ಮಾಡಿದರೂ ಮನಸ್ಸು ಶುದ್ಧಿ ಆಗತ್ತೆ. ಆದರೆ ಇದರಲ್ಲೊಂದು ವಿಶೇಷತೆಯನ್ನು ಇಟ್ಟಿದ್ದಾನೆ. ಭಗವಂತನ ಯಾವುದೇ ಹೆಸರನ್ನು ಹೇಳಿದರೂ ನಮಗೆ ರೋಗ ಪರಿಹಾರ, ನಮಗೆ ರೋಗ ಅಂತಕ್ಕಂಥದ್ದು ಬರೋದೇ ಇಲ್ಲ. ಭಗವಂತನ ಯಾವುದೇ ರೂಪವನ್ನು ಸ್ಮರಣೆ ಮಾಡಿದರೂ ನಮಗೆ ಭಯ ಹೋಗತ್ತೆ. ಆದರೂ ಧನ್ವಂತರಿ ರೂಪ ಸ್ಮರಣೆಯಿಂದಾಗಿ ವಿಶೇಷ ರೋಗ ಅನ್ನೋದು ನಾಶ ಆಗತ್ತೆ, ಅಥವಾ ನರಸಿಂಹದೇವರ ಸ್ಮರಣೆಯಿಂದಾಗಿ ವಿಶೇಷವಾಗಿ ನಮಗೆ ಭಯ ಪರಿಹಾರ ಆಗತ್ತೆ. ಹೀಗೆಲ್ಲ ಅದೊಂದು ರೂಪದಲ್ಲಿ ಇರತಕ್ಕಂಥ ವಿಶೇಷತೆಗಳು. ಹಾಗೆ ಇಲ್ಲೂ ಹೇಳ್ತಾರೆ, ಅದನ್ನ ಕುಮಾರ ರೂಪವನ್ನ ವಿಶೇಷವಾಗಿ ಚಿಂತನೆಯನ್ನ ಮಾಡಿದರೆ ಮನಸ್ಸು ಪರಮಶುದ್ಧವಾಗುತ್ತೆ. ಮನಃಶುದ್ಧಿಗೋಸ್ಕರವಾಗಿ ಕುಮಾರ ರೂಪವನ್ನ ಭಗವಂತ ಯಾರ್ಯಾರು ಉಪಾಸನೆ ಮಾಡ್ತಾರೋ ಅವರಿಗೆಲ್ಲ ಮನಸ್ಸು ಶುದ್ಧವಾಗಬೇಕು ಅನ್ನುವ ದೃಷ್ಟಿಯಿಂದ ಭಗವಂತ ತಾಳಿದ ರೂಪ ಅದು ಕುಮಾರ ರೂಪ. ಮನಸ್ಸು ಶುದ್ಧವಾಗಿ ಭಗವಂತನ ಉಪಾಸನೆಯನ್ನು ಮಾಡಿದರೆ ತಾನು ಮೋಕ್ಷವನ್ನೇ ಕೊಡ್ತಾನೆ. ಪರಮಾದರೇಣ ಮುನಿಪುಂಗ ಓಢಯ, ಮೋಕ್ಷವನ್ನೇ ಕೊಡ್ತಕ್ಕಂತಹ ವಿಶಿಷ್ಟವಾದ ರೂಪ. ಹೀಗೆ ಭಗವಂತನ ಎರಡು ರೂಪಗಳು, ಒಂದು ಅತ್ರಿ ಅನಸೂಯೆಯರಲ್ಲಿ ದತ್ತಾತ್ರೇಯನಾಗಿ ಅವತಾರವನ್ನ ಮಾಡಿ ಎಲ್ಲ ಮುನಿಗಳಿಗೆ, ಋಷಿ ಮುನಿಗಳಿಗೆ ಜ್ಞಾನೋಪದೇಶವನ್ನ ಮಾಡಿದ ರೂಪ. ಮತ್ತೊಂದು ಮುನಿಗಳು ತಾವು ಉಪಾಸನೆಯನ್ನ ಮಾಡ್ತಕ್ಕಂತಹ, ವಿಶೇಷವಾಗಿ ಉಪಾಸನೆ ಮಾಡುವ ಕುಮಾರ ರೂಪ, ಅದು ಸನತ್ ಕುಮಾರರೂ ಅಲ್ಲ, ಅಥವಾ ಕುಮಾರ ಅಂತ ಹೇಳಿದ್ರೆ ಸ್ಕಂದ, ಆ ರೂಪವೂ ಅಲ್ಲ. ಇದೆರಡಕ್ಕಿಂತ ವಿಶಿಷ್ಟವಾದಂತಹ ರೂಪ ಅದು ಭಗವಂತನ ರೂಪ. ಆ ರೂಪವನ್ನ ಚಿಂತನೆ ಮಾಡೋದ್ರಿಂದ ಮನಸ್ಸು ಶುದ್ಧವಾಗತ್ತೆ ಅಂತ ಈ ಎರಡು ವಿಶಿಷ್ಟವಾದ ರೂಪಗಳನ್ನು ಹೇಳಿ ಮುಂದೆ ಇನ್ನೆರಡು ರೂಪಗಳ ಬಗ್ಗೆ ತಿಳಿಸಿಕೊಡ್ತಾರೆ. ದೈತಸ್ಸತಾಂ ವೃಷಭ ಏಷ ಭೂಧರೋ ವಪುರುದ್ವಹನ್ ಪರಮಹಂಸ ಲಕ್ಷಣಂ ವ್ಯಹರದ್ವ್ಯಲಕ್ಷತಮ ಪಕ್ಷ ಶೋಭನಂ ಪರತತ್ವಲಿಪ್ಸು ಸನಕಾದಿವಂದಿತಃ. ಮತ್ತೆರಡು ಭಗವಂತನ ರೂಪ. ಒಂದು ದೈತಸ್ಸತಾಂ ವೃಷಭ ಏಷ ಭೂಧರೋ, ಋಷಭನಾಮಕ ಭಗವಂತನ ರೂಪ. ಋಷಭನಾಮಕನಾಗಿ ಭಗವಂತ, ಋಷಭ ರೂಪ ಭಗವಂತನದ್ದು ಅಂದರೆ ಆ ಹೆಸರು ಭಗವಂತನಿಗೆ ಋಷಭ ಅಂತ ಹೆಸರು. ರಾಜನ ರೂಪವನ್ನ ಭಗವಂತ ತಾನು ತಾಳ್ತಾನೆ. ಋಷಭನಾಮಕ ರೂಪ ಅಂದ್ರೆ ಅದು ರಾಜನ ರೂಪ. ಒಳ್ಳೆಯ ಭಗವಂತ ಅಂತಾದ ಮೇಲೆ ಒಳ್ಳೆಯ ಲಕ್ಷಣಗಳಿಂದಲೇ ಕೂಡಿರ್ತಾನೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಲಕ್ಷಣ ಭರಿತವಾದಂತಹ ಭಗವಂತನ ಋಷಭ ರೂಪ. ಆಮೇಲೆ ಆ ಋಷಭ ರೂಪದಿಂದ ಭಗವಂತ ಶ್ರೇಷ್ಠ ದೊಡ್ಡ ದೊಡ್ಡ ಯೋಗಿಗಳು, ಮಹಾ ತಪಸ್ವಿಗಳು, ಅವರನ್ನೆಲ್ಲ ತಾನು ಆ ಋಷಭ ರೂಪದಿಂದಾಗಿ ಒಳ್ಳೆಯ ತತ್ವಜ್ಞಾನವನ್ನ ಬೋಧಿಸಿ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಒಳ್ಳೊಳ್ಳೆಯ ತತ್ವಜ್ಞಾನವನ್ನ ಒಂದೊಂದು ಮನ್ವಂತರದಲ್ಲಿ ಭಗವಂತನ ಒಂದೊಂದು ರೂಪಗಳಿಂದಾಗಿ ತತ್ವಜ್ಞಾನವನ್ನ ಬೋಧಿಸ್ತಾನೆ. ಯಾಕೆಂದ್ರೆ ಯಾರಿಗೂ ಕೂಡ ಶಾಶ್ವತವಾಗಿ ಓದಿದ್ದೆಲ್ಲವೂ ಕೂಡ ನೆನಪು ಹಾಗೇ ಉಳಿದಿರುತ್ತೆ ಅಂತಿರೋದೇ ಇಲ್ಲ. ಹಾಗಾಗಿ ಭಗವಂತ ತಾನು ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ರೂಪದಿಂದ ಅವತಾರವನ್ನ ಮಾಡಿ ಜ್ಞಾನೋಪದೇಶವನ್ನ ಮಾಡಿ ಸಜ್ಜನರನ್ನ ಉದ್ಧಾರ ಮಾಡ್ತಾನೆ. ಹಾಗೆ ಭಗವಂತ ತಾನು ಋಷಭನಾಮಕನಾಗಿ ಅವತಾರವನ್ನ ಮಾಡಿದ, ಅದು ಒಳ್ಳೆ ರಾಜನ ರೂಪ. ಎಲ್ಲ ರಾಜರುಗಳು ಆ ಋಷಭನಾಮಕ ರೂಪವನ್ನ ಚಿಂತನೆ ಮಾಡಿ ತಮ್ಮ ರಾಜ್ಯಲಕ್ಷ್ಮಿಯನ್ನ ಸ್ಥಿರವಾಗಿ ಕಾಪಾಡಿಕೊಳ್ಳಿಕ್ಕೂ ಸಾಧ್ಯ. ಅಷ್ಟು ವಿಶಿಷ್ಟವಾದ ರೂಪ ಭಗವಂತನದ್ದು. ಇನ್ನೊಂದು ಭಗವಂತನ ರೂಪ ಪರಮಹಂಸ ಲಕ್ಷಣಂ. ಪರಮಹಂಸ ಅಂತ ಯಾರನ್ನು ಕರೀತಾರೆ ಅಂದ್ರೆ ಈ ಸನ್ಯಾಸಿಗಳನ್ನ ಪರಮಹಂಸಾಶ್ರಮ, ಅದಕ್ಕೆ ಪರಮಹಂಸಾಶ್ರಮ ಅಂತ ಕರೀತಾರೆ. ಹಾಗಾಗಿ ಅವರನ್ನ ಪರಮಹಂಸರು. ಆ ಸನ್ಯಾಸಿ ರೂಪದಿಂದ ಸಮಗ್ರ ಸನ್ಯಾಸ ಪರಂಪರೆಗೇನೆ ಮೂಲನಾಗಿ ಭಗವಂತ ತಾಳುವ ರೂಪ ಅದು ಹಂಸನಾಮಕ ಭಗವಂತನ ರೂಪ. ಹಂಸನಾಮಕ ರೂಪದಿಂದಾಗಿ, ಆ ಹಂಸದ ರೂಪದಿಂದಾಗಿ ಭಗವಂತ ತಾನು ಎಲ್ಲ ಸನ್ಯಾಸಿಗಳಿಗೆ ಬೇಕಾಗಿರತಕ್ಕಂತಹ ಏನೆಲ್ಲ ತತ್ವಗಳಿದೆ, ಸಂದೇಶಗಳಿದೆ, ಸನ್ಯಾಸಿಗಳು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು, ಹೇಗೆ ಸನ್ಯಾಸಾಶ್ರಮವನ್ನು ನಡೆಸಬೇಕು, ಈ ಎಲ್ಲವನ್ನ ಭಗವಂತ ಸ್ವತಃ ತಾನೇ ಹಂಸನಾಮಕ ರೂಪದಿಂದ ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಇದು ಭಗವಂತನ ಪರಮಹಂಸ ರೂಪ. ಅದರಿಂದ ಒಳ್ಳೆಯ ತತ್ವಗಳನ್ನ ಸನಕಾದಿಗಳು, ಬ್ರಹ್ಮದೇವರ ಮಕ್ಕಳು ಸನಕಾದಿಗಳು, ಸನಕ, ಸನಂದನ, ಸನಾತನ, ಸನತ್ಸುಜಾತ ಅಂತ 4 ಜನ, ಅವರನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿ ನೀವು ಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ನಾವು ಸೃಷ್ಟಿಯನ್ನು ಮುಂದುವರಿಸೋದಿಲ್ಲ, ನಮಗೆ ವೈರಾಗ್ಯ, ನಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಬಿಡ್ತೀವಿ, ನಮಗೆ ಈ ಸಂಸಾರದಲ್ಲಿ ಬೀಳೋದು ಮತ್ತೆ ಸೃಷ್ಟಿ ಮಾಡು, ಅವರ ಪಾಲನೆ, ಅವರ ಒಂದು ಇದರ ಅಭಿಮಾನದಲ್ಲೇ ಬಿದ್ದು
ಪುನರಪಿ ಪುನರಪಿ ಸಂಸಾರದಲ್ಲೇ ಒದ್ದಾಡ್ತಾ ಇರಲಿಕ್ಕೆ ನಮಗೆ ಇಷ್ಟ ಇಲ್ಲ, ನಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಬಿಡ್ತೇವೆ, ಅಷ್ಟೇ ನಮಗೆ ಸಾಕಾಗಿದೆ ಅಂತ ಅವ್ರು ಹೇಳ್ಬಿಡ್ತಾರೆ. ಆ ಸನಕಾದಿಗಳಿಗೆ, ಆ ಸನಕಾದಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ನಾವೆಲ್ಲ ಹೇಗೆ ಸನ್ಯಾಸಾಶ್ರಮವನ್ನು ನಡೆಸಬೇಕು, ಯಾವ ರೀತಿಯಲ್ಲಿ ಇರಬೇಕು ನಾವು. ಯಾಕೆಂದರೆ ಸನ್ಯಾಸಾಶ್ರಮ ಪರಮಶ್ರೇಷ್ಠವಾದದ್ದು. ಆ ಸ್ಥಾನದಲ್ಲಿ ಕೂತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನೋಡಬೇಕು, ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಎಲ್ಲರನ್ನ ಸಮಾನವಾಗಿ ಕಾಣೋದು ಅಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನ ಕಾಣಬೇಕು. ಆ ಒಳಗಿರುವ ಭಗವಂತನನ್ನು ನೋಡಬೇಕು, ಬಿಟ್ಟರೆ ಹೊರಗಡೆ ಇರುವ ದೇಹದಿಂದಾಗಿ ಅವರಿಗೆ ಯಾವುದೇ ಪ್ರಯೋಜನಗಳು ಇರೋದಿಲ್ಲ. ಅದರ ಜೊತೆಗೆ ಅವರದ್ದೇ ಆದ ಸನ್ಯಾಸಿಯ ಧರ್ಮಗಳು ಅಂತ ಇರುತ್ತೆ, ಅದನ್ನು ಮತ್ತೆ ಯಾರಿಗೋಸ್ಕರವೋ ಬಿಡ್ಲಿಕ್ಕೂ ಅವರು ಸಾಧ್ಯ ಇಲ್ಲ. ಸನ್ಯಾಸಿಗಳು ಅಂತ ಆದಮೇಲೆ ಅವರದ್ದೇ ಆದ ಕೆಲವು ಕಟ್ಟುಪಾಡುಗಳಿರುತ್ತೆ, ಅವರದ್ದೇ ಆದಂತಹ ಆಚರಣೆಗಳಿರುತ್ತೆ, ಅದನ್ನು ಬೇರೆಯವರಿಗೋಸ್ಕರ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಬೇರೆಯವರನ್ನು ಅವರು ನೀಚವಾಗಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಎಲ್ಲ ಲಕ್ಷಣಗಳನ್ನು ಉಪದೇಶ ಮಾಡಿದ ರೂಪ ಭಗವಂತನ ಪರಮಹಂಸ ರೂಪ. ಕೆಲವರೆಲ್ಲ ಸನ್ಯಾಸಿಗಳ ಮೇಲೆ ಆಕ್ಷೇಪ ಮಾಡ್ತಾರೆ, ಅವರು ನಮ್ಮನ್ನು ಸೇರಿಸೋದಿಲ್ಲ, ನಮ್ಮ ಹತ್ತಿರಕ್ಕೆ ಅವರನ್ನು ಕರ್ಕೊಂಡು ಹೋಗೋದಿಲ್ಲ, ಅವರ ಜೊತೆಗೆ ನಾವು ಊಟ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ ಇದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ, ಅದನ್ನೇ ಅವರದ್ದೇ ಆದ ಕೆಲವು ಆಶ್ರಮ ಸ್ವೀಕಾರ ಮಾಡಿದಾಗ ಪರಂಪರೆಯಿಂದಾಗಿ ಈ ಆಚರಣೆಗಳನ್ನು ಬಿಟ್ಟರೆ ನೀವು ಸನ್ಯಾಸಿಗಳಲ್ಲ ಅಂತ ಆಗತ್ತೆ ಅಂತಿರುತ್ತೆ. ಅದನ್ನು ಅವರೆಲ್ಲ ಬಿಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಬಿಟ್ಟು ತಾವು ಸನ್ಯಾಸಿಗಳು ಅಂತ ಅನಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಪರಂಪರಾ ಪ್ರಾಪ್ತವಾದ ಏನು ಹಂಸನಾಮಕ ಭಗವಂತ ತಾನು ಉಪದೇಶ ಮಾಡಿದ ಸನ್ಯಾಸಿ ಧರ್ಮಗಳೆಲ್ಲ ಏನಿದೆ, ಸನ್ಯಾಸದ ಧರ್ಮಗಳು, ಅದನ್ನೂ ಬಿಡದೆ ಸಮಾಜದ ಜೊತೆಗೂ ಕೂಡ ಇದ್ದು ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದು ವಿಶಿಷ್ಟವಾದ ಆಶ್ರಮ ಸನ್ಯಾಸಾಶ್ರಮ. ಸಮಾಜದ ಜೊತೆಗೆ ಅಂತ ಹೇಳಿದ್ರೆ ಸಮಾಜಕ್ಕೆ ಬೇಕಾದ ಉಪದೇಶಗಳು, ಯಾವ ರೀತಿಯಲ್ಲಿ ತತ್ವದ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ಇರಬೇಕು. ಎಲ್ಲ ದೊಡ್ಡ ದೊಡ್ಡ ರಾಜರುಗಳು ಕೂಡ ಸನ್ಯಾಸಿಗಳನ್ನು ಆಶ್ರಯಿಸಿದವರೇ. ಅವರನ್ನು ತಮ್ಮ ಆಸ್ಥಾನಗಳಿಗೆ ಕರೆಸಿ ಅವರಿಂದ ಉಪದೇಶವನ್ನು ಪಡ್ಕೊಂಡು ಅವರಿಗೆ ಬೇಕಾದ ಸತ್ಕಾರವನ್ನು ಮಾಡಿ, ಹೀಗೆ ಪರಸ್ಪರವಾಗಿ ಅವರಿಂದ ತತ್ವೋಪದೇಶವನ್ನು ಪಡ್ಕೊಳ್ಳೋದು, ಸನ್ಯಾಸಾಶ್ರಮಿಗಳಿಗೆ ಅವರ ಜೀವನವನ್ನು ನಡೆಸಲಿಕ್ಕೆ ಇವರೆಲ್ಲ ಸಹಕಾರವನ್ನು ಕೊಡೋದು, ಪರಸ್ಪರವಾಗಿ ಉಪಕಾರವನ್ನು ಪಡ್ಕೊಳ್ತಾ ಸನ್ಯಾಸಿಗಳು ಗೃಹಸ್ಥರಿಗೆ ಉಪದೇಶವನ್ನು ಮಾಡ್ತಾರೆ. ಗೃಹಸ್ಥರು ತಾವು ಸಂಪಾದನೆಯನ್ನೆಲ್ಲ ಮಾಡ್ತಾರೆ ಹೊರಗಡೆ ಹೋಗಿ, ಆ ದುಡ್ಡನ್ನು ಸನ್ಯಾಸಿಗಳ ಪೋಷಣೆಗೋಸ್ಕರವಾಗಿ ಅವರು ಕೂಡ ಕೊಟ್ಟು ಅವರನ್ನು ಪೋಷಿಸಬೇಕು. ಬ್ರಹ್ಮಚಾರಿಗಳನ್ನು ಸನ್ಯಾಸಿಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಭಗವಂತ ಗೃಹಸ್ಥಾಶ್ರಮಗಳಿಗೆ ಕೊಟ್ಟಿದ್ದಾನೆ. ಹೀಗೆ ಭಗವಂತನ ಎರಡು ವಿಶಿಷ್ಟವಾದ ಅವತಾರಗಳು, ಒಂದು ಋಷಭಾವತಾರ ಮತ್ತೊಂದು ಹಂಸಾವತಾರ. ಈ ಹಂಸಾವತಾರದಿಂದ ಭಗವಂತ ಎಲ್ಲ ಸನಕಾದಿಗಳಿಗೆ, ಸನಕಾದಿ ಆ ಗಣ ಏನಿದೆ, ಎಲ್ಲ ಋಷಿಗಳ ಗಣ, ಎಲ್ಲ ಸನ್ಯಾಸಿಗಳ ಗಣಕ್ಕೆ ತಾನು ಮೊದಲು ಸನ್ಯಾಸಾಶ್ರಮದಿಂದಾಗಿ ತಾನೇ ಆ ಸನ್ಯಾಸ ರೂಪವನ್ನು ಧಾರಣೆ ಮಾಡಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಉತ್ತಮವಾದ ಉಪದೇಶವನ್ನು ಕೊಡ್ತಾನೆ. ಹೀಗೆ 4 ವಿಶಿಷ್ಟವಾದ ರೂಪಗಳ ಚಿಂತನೆ, ಒಂದು ದತ್ತಾತ್ರೇಯ, ಮತ್ತೊಂದು ಕುಮಾರ, ಋಷಭನಾಮಕ ಭಗವಂತ, ಆಮೇಲೆ ಹಂಸಾವತಾರ. ಹೀಗೆ 4 ರೂಪಗಳನ್ನು ತಿಳಿಸಿ ಇದರ ಉಪಸಂಹಾರವನ್ನು ಮಾಡ್ತಾರೆ. ಅಂದರೆ ಮುಗಿಸ್ತಾ ಬರ್ತಾರೆ. ಕೊನೆಗೆ ಇಲ್ಲಿಯ ತನಕ ನೋಡಿದ್ದೆಲ್ಲವನ್ನ ತಿಳಿಸಿ, ಈಗ ಅವರು ಯಾವ ಇಷ್ಟೆಲ್ಲ ಪ್ರಸಂಗ ನಡೆದದ್ದು ವೇದವ್ಯಾಸ ದೇವರು ಮಧ್ವಾಚಾರ್ಯರನ್ನ ಆ ನರನಾರಾಯಣ ಆಶ್ರಮಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿರುವ ನಾರಾಯಣನನ್ನ ನೋಡಿ ಮಧ್ವಾಚಾರ್ಯರು ಮಾಡತಕ್ಕಂತಹ ಚಿಂತನೆಗಳಿವೆಲ್ಲ, ತಾವು ಯಾವ ರೀತಿಯಲ್ಲಿ ಆ ಭಗವಂತನನ್ನ ಎಲ್ಲಾ ರೂಪಗಳಿಂದಾಗಿ ಯಾವ ರೀತಿಯಲ್ಲಿ ಕಾಣುತ್ತಿದ್ದಾರೆ ಅನ್ನೋದನ್ನ ತಿಳಿಸ್ತಕ್ಕಂತಹ ಎಲ್ಲ ಚಿಂತನೆಗಳನ್ನ ಕೊಟ್ಟು, ಈಗ ಮತ್ತೆ ಆ ಕಥೆಗೆ ಏನು ಮಧ್ವಾಚಾರ್ಯರ ಆ ಜೀವನ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತಿದ್ದಾರೆ ಆ ಭಾಗಕ್ಕೆ ಪುನಃ ಬಂದು ಅದರ ಉಪಸಂಹಾರವನ್ನು ಮಾಡಿ, ಕಡೆಯದಾಗಿ ತಮ್ಮ ಕಣ್ಣ ಎದುರುಗಡೆ ಕಾಣ್ತಾ ಇರತಕ್ಕಂತಹ 2 ವಿಶಿಷ್ಟವಾದ ರೂಪಗಳ ಬಗ್ಗೆ ಹೇಳ್ತಾರೆ ಅವರು. ಉದಪಾದಿ ಧರ್ಮ ತನಯೋಖ್ಯಯಂ ಹರಿರ್ ನರದೇವ ಸೋದರ ಉದಾರ ವಿಕ್ರಮ ಅಪಿ ಕೃಷ್ಣ ಇತ್ಯಭಿಹಿತೋ ಮುದೆ ಸತಾಂ ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ. ಭಗವಂತ ತಾನು ಉದಪಾದಿ ಧರ್ಮತನಯೋಖ್ಯಯಂ ಹರಿಹಿ, ಧರ್ಮತನಯ ಯಮಧರ್ಮರಾಜ ಮತ್ತು ಶ್ಯಾಮಲಾದೇವಿಯ ಮಕ್ಕಳಾಗಿ ಭಗವಂತ ತಾನು ಅವತಾರವನ್ನು ಮಾಡ್ತಾನೆ. 4 ರೂಪದಿಂದ ಭಗವಂತ ಯಮಧರ್ಮರಾಜ ಮತ್ತು ಶ್ಯಾಮಲಾದೇವಿಯಲ್ಲಿ 4 ರೂಪದಿಂದ ಭಗವಂತ ಅವತಾರ ಮಾಡ್ತಾನೆ. ಯಾವುದಂದ್ರೆ, ಒಂದು ಹರಿ, ಕೃಷ್ಣ, ನರ, ನಾರಾಯಣ. ಹರಿ, ಕೃಷ್ಣ, ನರ, ನಾರಾಯಣನಾಗಿ ಅವತಾರವನ್ನು ಮಾಡಿ, ಈ ಹರಿ, ಕೃಷ್ಣ, ನರ, ನಾರಾಯಣರಲ್ಲಿ ಹರಿ
ಹರಿ, ಕೃಷ್ಣ, ನಾರಾಯಣ ಇದು ಮೂರೂ ಕೂಡ ಸಾಕ್ಷಾತ್ ಭಗವಂತನ ರೂಪಗಳು. ನರೋ ನಾರಾಯಣಶ್ಚೈವ ಹರಿಕೃಷ್ಣಸ್ತಥೈವ ಚ ಚತ್ವಾರೋ ಧರ್ಮತನಯಾ ಹರಿರೇವ ತ್ರಯೋ ಮತಃ ಅಂತ ಹೇಳಿ ಆ ಧರ್ಮರಾಜ ಅಂದರೆ ಯಮಧರ್ಮರಾಜ ಶ್ಯಾಮಲಾದೇವಿಯರಲ್ಲಿ ಭಗವಂತ ಅವರನ್ನು ಅನುಗ್ರಹ ಮಾಡಿ ಅವತಾರ ಮಾಡಿದ 4 ರೂಪಗಳಲ್ಲಿ 3 ಭಗವಂತನ ರೂಪಗಳು. ಯಾವುದು 3 ಭಗವಂತನ ರೂಪಗಳು ಅಂದರೆ ಹರಿ, ಕೃಷ್ಣ, ನಾರಾಯಣ ಇದು 3 ಸಾಕ್ಷಾತ್ ಭಗವಂತನ ಅವತಾರಗಳು. ಇನ್ನೊಂದು ನರ. ಆ ನರ ಅದು ಯಾರ ಅವತಾರ ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.